ಇದು 100 ಜಡೆ ಕೋಲಾಟ ಅಂತ ಕೇಳಿದ್ದೀರಾ? ಜಡೆ ಕೋಲಾಟ ಅಂತ ಕೇಳಿದ್ದೀರಾ? 100 ಜಡೆ ಕೋಲಾಟ ಇದು ಜೀವನ. ಹೇಗೆ ವಿಧಿ ನಮ್ಮನ್ನು ಆಡಿಸುತ್ತೆ. ಭೂಮಿಯಲ್ಲಿ ಇಷ್ಟೊಂದು ಲವಣಗಳಿವೆ, ಇಷ್ಟೊಂದು ಮಿನರಲ್ಸ್ ಇದೆ. ಒಂದೊಂದು ಭೂಮಿನಲ್ಲಿ ಒಂದೊಂದು ಮಿನರಲ್ ಜಾಸ್ತಿ. ಒಂದರಲ್ಲಿ ಫಾಸ್ಫರಸ್ ಜಾಸ್ತಿ, ಸಲ್ಫರ್ ಜಾಸ್ತಿ, ಐರನ್ ಜಾಸ್ತಿ. ಹೇಳೋಕ್ಕಾಗಲ್ಲ. ಯಾವ್ಯಾವ ಭೂಮಿನಲ್ಲಿ ಒಳಗಡೆ ಶೋಧನೆ ಮಾಡಿದ್ರೆ ಗೊತ್ತಾಗುತ್ತೆ. ಆ ಮಿನರಲ್ ಕಂಟೆಂಟೇ ಬೇರೆ ಇರುತ್ತೆ. ಯಾವ್ಯಾವ ಬೆಳೆನ ಅಲ್ಲಿ ಬೆಳೆದ್ರೆ ಆ ಮಿನರಲ್ ಆ ಬೆಳೆನಲ್ಲಿ ಜಾಸ್ತಿ ಇರುತ್ತೆ. ಹೀಗೆ ನೀರು ಎಲ್ಲೆಲ್ಲ ಹರ್ಕೊಂಡು ಬಂದಿದೆಯೋ, ಮಣ್ಣು, ಗಾಳಿ ಎಲ್ಲವೂ ಸೇರುತ್ತೆ. ಇವೆಲ್ಲವೂ ಸೇರಿ ನಮ್ಮ ದೇಹಕ್ಕೆ ಒಳಗೆ ಹೋಗುತ್ತೆ. ಊಟ ಮಾಡಿದಾಗ ಎಷ್ಟೋ ಮಿನರಲ್ಸು ಭೂಮಿಯಿಂದ ನೀರಿಂದ ಬಂದಿದ್ದೆಲ್ಲ ಸೂಕ್ಷ್ಮವಾಗಿ ನಮ್ಮೊಳಗೆ ಹೋಗುತ್ತೆ. ಅದರ ಜೊತೆಗೆ ತಮೋ ಗುಣದ ಆಹಾರ, ಅದರಲ್ಲಿ ಬೇರೆ ಬೇರೆ ಗುಣಗಳಿವೆ. ರಜೋಗುಣದ ಆಹಾರದಲ್ಲಿ ಬೇರೆ ಗುಣ ಇದೆ. ಸತ್ವ ಗುಣದಲ್ಲಿ ಪ್ರಾಣ ಜಾಸ್ತಿ ಇದೆ. ಒಂದು ಪ್ರಾಣ ತಗೊಂಡೋಗುತ್ತೆ, ಒಂದು ಪ್ರಾಣ ಕೊಡುತ್ತೆ ಅಂತ ಆಹಾರಗಳಿದೆ. ಈ ಕ್ಯಾಟಗರೈಸ್ ಮಾಡಿದಾಗ ನಾವು ಯಾವ್ಯಾವ ಗುಣದ ಆಹಾರ ತಗೊಳ್ತೀವೋ ಅದು ಬರೀ ದೇಹಕ್ಕೆ ಮಾತ್ರ ಅಲ್ಲ, ಅದು ಪಚನವಾಗಮೇಲೆ ಅದರಲ್ಲಿ ಸೂಕ್ಷ್ಮವಾಗಿರೋದೆಲ್ಲವೂ ಗುಣ ನಮ್ಮ ಮನಸ್ಸಿಗೆ ಬರುತ್ತೆ. ಅದರಿಂದ ಸತ್ವಗುಣದ ಆಹಾರ ತಿಂದವರು ರೀತಿ ನೀತಿ ಮಾತು ಕತೆ ಇರೋದು ಬೇರೆ ರೀತಿ. ಅವ್ರು ಬೇರೆನೇ ಆಗ್ಬಿಡ್ತಾರೆ ಕ್ಯಾಟಗರಿ. ಮಾಂಸ ತಿನ್ನೋರು ರಜೋಗುಣ, ಕುಡಿ ತಿನ್ನು ಮಾಡೋರು ರಜೋಗುಣ ಆಹಾರ ಜಾಸ್ತಿ ತಿನ್ನೋರು, ಅವ್ರ ಗುಣ, ಅವ್ರ ಅಭ್ಯಾಸಗಳು, ಅವ್ರ ಸಹವಾಸ ಎಲ್ಲ ಬೇರೆ ಇರುತ್ತೆ. ಹಾಗೆ ತಮೋಗುಣದವರು ಕೂಡ ತಮೋಗುಣದ ಆಹಾರ ತಿನ್ನೋದು, ಬೇಯಿಸಿದ ಜಾಸ್ತಿ ತಿನ್ನೋದು, ಆಮೇಲೆ ಹಳಸಿ ತಿನ್ನೋದು, ತುಂಬ ಹೊತ್ತಾದ್ಮೇಲೆ ತಿನ್ನೋದು, ಸತ್ವ ಹೋಗಿ ತಿನ್ನೋದು, ಏನೋ ವೇಸ್ಟ್ ಆಗುತ್ತಲ್ಲ ಅಂತ ತಿನ್ಬಿಡೋದು. ಈ ಥರ ನಾವು ಹೊಟ್ಟೆಗೆ ಹಾಕೊಳ್ತಾ ಇದ್ರೆ ಹೊಟ್ಟೆಗೆ ಹಾಕೋಬೇಕಷ್ಟೆ. ಏನು ತಿಂದರೆ ಏನು ಅನ್ನೋ ಥರ ಅದ್ರ ಕಡೆ ಗಮನ ಇಲ್ಲದೆ ನಾವೇನು ಊಟ ಮಾಡ್ತೀವಿ, ಏನಿದೆ ಸತ್ವ, ನಮಗೆಷ್ಟು ಬರುತ್ತೆ ಅದೆಲ್ಲ ಯೋಚನೆ ಮಾಡದೆ ತಿಂದೇ ಇದ್ರೆ ಅದರ ಮೇಲೆ ಇನ್ನು ಗುಣ. ಓರ್ವನ್ ಇಚ್ಛೆ, ಅದರ ಮೇಲೆ ನಮ್ಮ ಇಚ್ಛೆಗಳು, ನಮ್ಮ ಆಸೆಗಳು ಅದರ ಮೇಲೆ. ಪ್ರತಿಯೊಬ್ಬರ ಆಸೆನೂ ಬೇರೆ ಬೇರೆ. ಯಾಕೆಂದರೆ ನಮ್ಮ ಗುಣದ ಮೇಲೆ ನಮ್ಮ ಆಸೆಗಳು. ಕೆಲವರು ಇಂದ್ರಿಯಗಳ ಆಸೆ, ಬರೀ ಇಂದ್ರಿಯ ಭೋಗ ಅಷ್ಟೇ. ಕೆಲವರಿಗೆ ಮನಸ್ಸಲ್ಲಿ ಅದು ಬಯಕೆಗಳು, ಇದು ಮಾಡೋಣ ಅದು ಮಾಡೋಣ ಅಂತ. ಕೆಲವರಿಗೆ ಬುದ್ಧಿ ಜಾಸ್ತಿ ಓಡುತ್ತೆ, ಅವ್ರಿಗೇನೋ ಒಂದು ಸಾಧಿಸಬೇಕು ಅನ್ನೋ ಆಸೆ ಬರುತ್ತೆ. ಕೆಲವರಿಗೆ ಆತ್ಮದ ಒಂದು ಇದಿರೋರಿಗೆ ಬೇರೆ ದೊಡ್ಡ ದೊಡ್ಡ ಆಸೆಗಳು ಬರುತ್ತೆ. ಹೀಗೆ ಓರ್ವನ ಇಚ್ಛೆ ಗುಣ ಒಂದೊಂದು ಬಗೆ ಜಗತ್ತಿದೆ. ಆಯಾ ಆಸೆ ಪ್ರಕಾರವಾಗಿ ನಾವು ಜವಾಬ್ದಾರಿ ತಗೊಳ್ಳೋದು, ಭಾರ ಹೊರೋದು, ಅಥವಾ ನಮಗೆ ಇದು ಹೊರೆ, ಇದು ಇಷ್ಟೇ ನಂಗೆ ಆಗೋದು, ಇಷ್ಟೇ ನಮ್ಮ ಜವಾಬ್ದಾರಿ. ಹೀಗೆ ನಮ್ಮ ಗುಣದ ಮೇಲೆ ಹೋಗುತ್ತೆ. ತಮಗುಣ ರಜೋಗುಣ ಆ ಮಿಕ್ಸ್ಚರ್ನಲ್ಲಿ ಯಾವ ಗುಣ ಜಾಸ್ತಿ ಇದೆ, ಯಾವುದು ಡಾಮಿನೇಟ್ ಆಗಿದೆ, ಅದರದ್ದೇ ಆಸೆ ಬರೋದು, ಅದರದಷ್ಟೇ ನಾವು ಜವಾಬ್ದಾರಿ ತಗೊಳ್ಳೋದು, ಅಷ್ಟೇ ತಗೊಳಕ್ಕಾಗೋದು. ಬೇರೆ ಶಕ್ತಿ ಯಾಕೆಂದ್ರೆ ನಾವು ಅದರಿಂದಲೇ ಮಾಡಿರೋದು, ಬೇರೆ ಏನು ಮಾಡೋಕ್ಕಾಗಲ್ಲ. ಇಷ್ಟೆಲ್ಲ ನಡೀತಾ ಇದ್ರು. ಒಬ್ರಿದ್ದಂಗೆ ಒಬ್ರಿಲ್ಲ, ಒಬ್ರ ಆಸೆ ಇದ್ದಂಗೆ ಒಬ್ಬರ ಆಸೆ ಇಲ್ಲ. ಒಬ್ರು ತಗೊಳ್ಳೋ ಜವಾಬ್ದಾರಿ ತರ ಇನ್ನೊಬ್ರು ತಗೊಳ್ಳೋ ಜವಾಬ್ದಾರಿ ಇಲ್ಲ. ಆ ಜವಾಬ್ದಾರಿ ಇಂಟೆನ್ಸಿಟಿನೂ ಬೇರೆ ಬೇರೆ, ಉದ್ದೇಶಗಳೇ ಬೇರೆ ಬೇರೆ, ಲಿಮಿಟೆಡ್ ರೆಸ್ಪಾನ್ಸಿಬಿಲಿಟಿ, ಆ ಲಿಮಿಟಲ್ಲೂ ಬೇರೆ ಬೇರೆ ಲಿಮಿಟ್ಸು. ಹೈಯರ್ ರೆಸ್ಪಾನ್ಸಿಬಿಲಿಟಿ ತಗೊಂಡಾಗ ಅದರಿಂದ ಉಂಟಾಗುವಂಥ ಭಾರವೇ ಬೇರೆ, ತಗೊಂಡ್ಬಿಟ್ಟು ಒದ್ದಾಡೋರು ಬೇರೆ, ಜವಾಬ್ದಾರಿನ ಹೊರೆ ಅನ್ಕೊಳ್ಳೋರು ಬೇರೆ, ಆಟ ಅನ್ಕೊಳ್ಳೋರು ಬೇರೆ. ಈ ರೀತಿ ಬೇಕಾದಷ್ಟು ಗುಣಗಳು ಎಲ್ಲ ಇದ್ರೂ ಕೂಡ ಜಸ್ಟ್ ಕಣ್ಮುಚ್ಕೊಂಡ್ರೆ ಗೊತ್ತಾಗುತ್ತೆ ಎಷ್ಟು ನೂರಾರು ಜನ ನೂರಾರು ಆಸೆಗಳಿಂದ ಆಡ್ತಾ ಇದ್ರೆ ಇದಿಷ್ಟು ಒಬ್ಬೊಬ್ರದ್ದು ಒಂದೊಂದು ಎಳೆ ದಾರನ ತಗೊಂಡು ಅದನ್ನ ಹಿಡ್ಕೊಂಡಿದ್ರೆ, ಒಬ್ಬ ವಿಧಿ ಅನ್ನೋದು ಹಿಡ್ಕೊಂಡಿದ್ರೆ, ಇವರೆಲ್ಲ ಆಡ್ತಾ ಇರೋದು ಒಂದು ಜಡೆ ಕೋಲಾಟ, 100 ಜಡೆ ಕೋಲಾಟ ತರ ಕಾಣುತ್ತಲ್ವಾ. ವಿಧಿ ಹಿಡಿದು ಕುಡಿಸುತ್ತೆ. ಅದು ಬರೀ ಸುಮ್ಮನೆ ಮಾಡಕ್ ಬಿಡಲ್ಲ. ಇವ್ರನ್ನ ಅವ್ರಿಗೆ ತಂದು, ಅವ್ರನ್ನ ಇವ್ರಿಗೆ ತಂದು, ಇವರಿಂದ ಅವ್ರಿಗೆ ಸಹಾಯ ಮಾಡಿ, ಅವರಿಂದ ಇವ್ರಿಗೆ ಮೋಸ ಮಾಡಿಸಿ, ಇಲ್ಲೆಲ್ಲ ಇರುತ್ತಲ್ಲ, ಇವ್ರಿಗೇನೋ ಬೇಕಾಗಿರುತ್ತೆ, ಇವ್ರಿಗೇನೋ ಇರಲ್ಲ, ಇವ್ರಿಗೇನೋ ಇರುತ್ತೆ, ಇದ್ದವ್ರ ಹತ್ರ ಇಲ್ಲೇ ಇರೋರು ಕಳಿಸಿ, ಬೇಡಿಸಿ, ಕಾಡಿಸಿ, ಕೂಡಿಸಿ ಮಾಡ್ತಾ ಇರೋದಲ್ಲ. ಇದೆಲ್ಲ ವಿಧಿ ಮಾಡ್ತಾ ಇದೆ. ಓರ್ವನ ಇಚ್ಛೆ ಗುಣ ಒಂದೊಂದು ಬಗೆ ಜನದಿ, ಭಾರ ಓರ್ವನಿಗೆ ಒಂದೊಂದು ತೆರದಿ. ಆ ಭಾರ ಕೂಡ, ಹೊರೆ ಕೂಡ ಒಬ್ಬೊಬ್ಬರಿಗೆ
ಒಂದೊಂಥರ ದಾರಗಳಿನವರ ವಿಧಿ, ಅವರ ದಾರನ್ ಹಿಡ್ಕೊಂಡು ಆಡಿಸ್ತಾರ ಆ ಥರ ವಿಧಿ ಪಿಡಿದು ಕುಣಿದಾಡಿಸಲು 100 ಜಡೆ ಕೋಲಾಟ ಮಂಕುತಿಮ್ಮ. ಇದು ಕಣ್ಣೆದುರಿಗೆ ಹಂಗೇ ಬರುತ್ತೆ. ನಾವು ಚಿಕ್ಕವರಿದ್ದಾಗ ಆ ಜಡೆ ಕೋಲು ಅಂತ ಹೇಳ್ಬಿಟ್ಟು ಆಡಿಸ್ತಾ ಇದ್ರು. ಕೋಲು ಆಡ್ತಾ 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 ಕೈಗೆ ದಾರ ಕಟ್ಟಿದ್ರೆ ಆ ಥರ ಅದು ಜಡೆ ಹಾಕೊಳ್ಳೋದು, ಮತ್ತೆ ಅದು ಬಿಚ್ಚೋದು, ಇದೊಂಥರ ಗೇಮ್. ಆ ಥರ ವಿಧಿ, ಆ ಥರ ಬೇಕು ಬೇಕು ಅನ್ನೋರನ್ನ ಯಾರ ಹತ್ರ ಇದೆಯೋ ಅವ್ರ ಹತ್ರ ಕಳಿಸಿ ಅವರೇನೋ ಬೇಡಿ ಇವರೇನೋ ಕಾಡಿ ಲೆಕ್ಕಾಚಾರ ಸರಿ ಮಾಡುತ್ತೆ. ಇದ್ರ ಜೊತೆಗೆ ನಾವು ಮರಿಬಾರ್ದು, ನಮಗೆ ನಾವು ಮಾಡಿದ ಕರ್ಮದ ಕಣ, ಒಂದೊಂದು ಕರ್ಮ ಮಾಡುವಾಗಲೂ ಫಿಸಿಕಲಿ ಮಾಡುವಾಗ ನಮ್ಮ ದೇಹ ಏನು ಅನುಭವ ಪಟ್ಟಿದೆ ಕೆಲಸ ಮಾಡುವಾಗ ಫಿಸಿಕಲ್ ಕರ್ಮ, ಮೆಂಟಲಿ ನಾವು ಮಾಡುವಾಗ ಮಾನಸಿಕವಾಗಿ ನಮ್ಮ ಭಾವನೆಗಳು ಏನೇನಿದೆ ಅದರ ಒಟ್ಟಾರೆ ಅದರ ಒಂದು ಕರ್ಮ, ಮತ್ತು ನಮ್ಮ ಯೋಚನೆಗಳು ಏನಿದೆ ಅದು ವಾಟ್ ಯು ಡೂ, ವಾಟ್ ಯು ಫೀಲ್, ವಾಟ್ ಯು ಥಿಂಕ್, ಇದೆಲ್ಲನೂ ಕೂಡ ಅನುಭವಗಳು ಎಲ್ಲೂ ಹೋಗಲ್ಲ. ಅದೆಲ್ಲನೂ ಒಂದು ಸಮಗ್ರವಾಗಿ ಸೇರಿಕೊಂಡು ವಿಜ್ಞಾನಮಯ ಕೋಶದಲ್ಲಿ ಕೆಲಸ ಮಾಡ್ತಾ ಇದೆ. ಅದು ಜನ್ಮ ಜನ್ಮಾಂತರದ ಋಣ ಮತ್ತು ಕರ್ಮದ ಕಣ. ಇದು ಅದು ಒಳ್ಳೇದು ಕೆಟ್ಟದ್ದು ಆಮೇಲೆ ಪ್ರಶ್ನೆ. ನಾವು ಏನು ಮಾಡ್ತೀವಿ, ಯಾವ ಥರ ಅನುಭವಿಸ್ತೀವಿ, ಯಾವ ಥರ ಯೋಚನೆ ಮಾಡ್ತೀವಿ, ಅದು ಒಳ್ಳೇದೋ ಕೆಟ್ಟದ್ದೋ ಅದು ನಮಗೆ ಗೊತ್ತು. ಆದರೆ ಫಲನೂ ಕೂಡ ನಮಗೆ ಗೊತ್ತು. ಯಾತಕ್ಕೆ ಕಹಿ ಬರ್ತಾ ಇದೆ ನನಗೆ, ನಾವು ಮಾಡಿದ್ದೇ ಅಲ್ಲಿ ಬರ್ತಾ ಇರೋದು. ನಾವು ಅನ್ಕೊಳ್ಳ ಅವ್ರ ಕೈ ಕೊಟ್ಟರು ಅಂತೀವಿ. ಇಲ್ಲ, ನೀನು ಮಾಡಿರೋದು ನಿನ್ನ ವನದಲ್ಲಿ ನೀ ಬೆಳೆಸಿರೋದು ಬೇವು, ನಿನ್ನ ವನದಲ್ಲಿ ನೀ ಬೆಳೆಸಿರೋದು ಮಾವು. ಯಾವ ಮಾವು ಬೆಳೆದಿದ್ರೆ ಸಿಹಿ ಬರುತ್ತೆ, ಇಲ್ಲ ಕಹಿ ಬೇವಿನ ರಸ ಬರುತ್ತೆ. ಮಾವಾಗಿ ಬೇವಾಗಿ ಸಂಸಾರ ವನದಿ, ಆವ ಜನ್ಮದ ಋಣವೋ ಆವ ಕರ್ಮದ ಕಳವೋ, ಮಾವಾಗಿ ಬೇವಾಗಿ ಸಂಸಾರ ವನದಿ ಜೀವಕ್ಕೆ ಇಂಟಿಪುದು, ಕುಡಿಸುತ್ತೆ ಜೀವಕ್ಕೆ ಮಾದಕದ ರಸಪಾನಗಳ. ಒಂದೊಂದ್ಸತಿ ಈ ಇದು ಏನ್ ಕೆಮಿಸ್ಟ್ರಿನೋ ಪರಮಾತ್ಮಂದು ಅರ್ಥ ಆಗಲ್ಲ. ನಾವು ಅನ್ಕೊಳ್ತೀವಿ ಇವರಿಂದ ಕಷ್ಟ ಆಗ್ತಿದೆ, ಅವರಿಂದ ಕಷ್ಟ ಇಲ್ಲ, ಇವರಿಂದ ದುಃಖ ಬರ್ತಿದೆ ಇಲ್ಲ. ಆ ದುಃಖ ಬರೋದಕ್ಕೆ ನಾನೇ ಒಂದು ಬೀಜ ಹಾಕಿದ್ದೀನಿ, ನನ್ನ ಕಡೆಯಿಂದ ಏನೋ ಆಗಿರ್ಬೇಕು, ಅದಕ್ಕೆ ಈ ರೀತಿ ಆಗ್ತಾ ಇದೆ. ಇದು ಯಾವ ರೀತಿ ರಸ ಕುಡಿಸುತ್ತೆ ಅಂದ್ರೆ ನಮ್ಗೊಂದು ರೀತಿ ಒಳಗಡೆ ಯಾವಾಗಲೂ ತೀವ್ರವಾದ, ಅದಕ್ಕೆ ಹೇಳ್ತಾರೆ ಭಾವಜ್ವರ ಅಂತ, ತೀವ್ರವಾದ ಒಂದು ಜ್ವರ ಬಂದಂಗೆ ಇರುತ್ತೆ. ಸಂಬಂಧಗಳು ಯಾವ ಜನ್ಮದ್ದು ಏನೋ, ಯಾವ ಪ್ರತಿಯೊಬ್ಬರು ಋಣ ನೋಡ್ಕೊಳ್ಳಿ, ಯಾವ ವ್ಯಕ್ತಿ ಎಲ್ಲಿಯದೋ ಯಾವ ಜನ್ಮದ ಋಣನೋ ಬಂದು ಈ ಜನ್ಮದಲ್ಲಿ ಸೇರ್ಕೊಳ್ತಾರೆ. ನಾವು ಯಾವ ಜನ್ಮದಲ್ಲೋ ಏನೋ ಕೊಟ್ಟಿಲ್ಲ, ಅವ್ರ ಹತ್ರ ನಾವು ಇಸ್ಕೋಬೇಕಾಗತ್ತೆ. ಯಾರೋ ಜನ್ಮದಲ್ಲಿ ಕೊಟ್ಟಿರ್ತೀವಿ ಅವ್ರಿಗೆ ನಾವು ಕೊಡ್ಬೇಕಾಗತ್ತೆ. ಯಾರೋ ಜನ್ಮದಲ್ಲಿ ಏನೋ ಕಷ್ಟ ಕೊಟ್ಟಿರ್ತೀವಿ ಅವ್ರಿಗೆ ನಾವು ಮತ್ತೆ ಸೇವೆ ಮಾಡಬೇಕಾಗತ್ತೆ. ಈ ಥರ ಈ ಲೆಕ್ಕಾಚಾರ ಅಂದ್ರೆ ನಾವು ಇಷ್ಟೆಲ್ಲ ನಡೀತಾ ಇದ್ರು ಬೀದಿ ಹಿಡ್ಕೊಂಡು ಕೋಲಾಟ ಆಡಿಸ್ತಾ ಇದೆ, ನಮ್ಮ ಜನ್ಮದ ಋಣಗಳೆಲ್ಲ ಇದೆ, ಕರ್ಮದ ಕಣ ಇದೆ, ಮಾವು ಬರ್ತಾ ಇದೆ, ಒಂದೊಂದ್ಸತಿ ಬೇವು ಸಿಗ್ತಾ ಇದೆ. ಇಷ್ಟಾದ್ರೂ ಕೂಡ ಒಳಗಡೆ ಜ್ವರ ತಾಪ ಇದ್ರೂ ಕೂಡ ಮನುಷ್ಯನಿಗೆ ನನ್ನ ಜೀವನ ನಾ ಮಾಡ್ಕೊಂಡಿರೋದು, ನಾನು ಸೆಲ್ಫ್ ಮೇಡ್, ನಾನು ಯಾರಿಗೂ ಡಿಪೆಂಡ್ ಆಗಲ್ಲ, ನಾನು ಆ ಸ್ವಾಭಿಮಾನ ಬಂದಿದೆ ಮನುಷ್ಯರಿಗೆಲ್ಲ. ನನ್ನ ಕೈ ಮಾಡ್ಪೆ ಎಲ್ಲ ನಾನು ಮಾಡಿರೋದು ನನ್ನ ಕೈಯಿಂದ ಅಂತ. ಎಷ್ಟೋ ಸತಿ ನನ್ಗನ್ಸತ್ತೆ ಅಡುಗೆ ಮಾಡ್ತಿರೋರಾಗ್ಲಿ ಊಟ ಬಡಿಸ್ತಾ ಇರೋರಾಗ್ಲಿ ಎಲ್ಲರಿಗೂ ಋಣ ಇದೆ. ಧನ್ಯತೆ ಇದಕ್ಕೂ ಮುಂಚಿಂದೇನೋ ಇದೆ. ಅದು ಬರದೇ ಇದೆ ಇವರು ಮಾಡಿರೋರ. ಅಕ್ಕಿ ಬೆಳೆದವ್ರು ಯಾರು, ಆ ರೈತ, ನಾನು ಹಾಕೊಂಡ್ರೋ ಬಟ್ಟೆ ನೇಯ್ದವ್ರು ಯಾರು, ಅವನು ಒಬ್ಬ ಇದಾನಲ್ವಾ, ಇದ್ರೆ ಬಟ್ಟೆ ನನ್ನ ಮೈ ಮೇಲೆ ಬರೋವರೆಗೂ ಈ ಥರ ಯೋಚನೆ ಮಾಡಿದ್ರೆ ಒಂದು ನೀರು ಮನೆ ಬಾಗಿಲಿಗೆ ಬರಬೇಕಾದ್ರೂ ಕೂಡ ಎಷ್ಟು ಜನ ಅದಕ್ಕೆ ಕೆಲಸ ಮಾಡಿದ್ದಾರೆ. ಆ ಬೋರ್ವೆಲ್ ತೆಗಿಯೋದ್ರಿಂದ ಅಥವಾ ಅಲ್ಲಿ ನೀರು ನಮಗೆ ಬರೋ ತನಕ ಆ ಥರ ಒಂದೇ ಸಮ ಹೊಟ್ಟೋಗ್ಬೇಕು. ನನ್ನ ಕೈಗೆ ಇದು ಬರೋಕ್ಕೆ, ಈ ಒಡವೆ ಬರೋಕ್ಕೆ, ಈ ವಸ್ತ್ರ ಬರೋಕ್ಕೆ, ಈ ಊಟ ಬರೋಕ್ಕೆ ಎಷ್ಟು ಜನ ಕೆಲಸ ಮಾಡಿದ್ದಾರೆ. ಅನ್ಯ ಶಕ್ತಿಗಳೆನಿತೋ ಬೆರೆತಿರುವಲ್ಲಿ ಹಾಗನ್ಕೊಂಡಾಗ ಅನ್ನ ಬಿಡುವರು. ಎಷ್ಟು ಜನ ಚಿಕ್ಕ ಮಗುವಿಂದ ಇದು ಮಾಡು ನಿಂಗೆ ಒಳ್ಳೇದಾಗುತ್ತೆ ಅಂತ ತಿಳಿ ಹೇಳಿದವರಿದ್ದಾರೆ. ನೀನು ಮಾಡಬೇಡ, ಸರಿಗಿಲ್ಲ ಮಾಡ್ತಾ ಇರೋದು, ನಮ್ಗೆ ಅವಾಗ ಕೋಪ ಬಂದಿರ್ಬೋದು. ಆದರೆ ಅವರಿಂದ ನಮಗೆ ಗೊತ್ತಿಲ್ಲದೆ ಒಂದು ಮಾರ್ಪಾಡು ನಮ್ಮಲ್ಲಿ ಆಗಿದ್ರೆ ಒಂದು ಧನ್ಯತೆ ಬೇಡವಾ? ತಿಳಿವ ನೀರು ಇಡುವರು, ಒಡನಾಡಿದ್ದಾರೆ ನಮ್ಮ ಜೊತೆಗೆ, ನಮ್ದೆಲ್ಲ ಸಹಿಸ್ಕೊಂಡಿದ್ದಾರೆ. ನಿನ್ನ ಬಾಳ್ಗಿಗೆ
ಅವರಿರರೆ ಅವರೆಲ್ಲ ಇಲ್ವಾ ನೀನ್ ಬಾಳಲ್ಲಿ ನಾನೊಬ್ನೇ ಮಾಡ್ಕೊಂಡಿದ್ದು, ನನ್ನಿಂದಾನೇ ಎಲ್ಲಾಗಿದ್ದು, ನನ್ನ ಜೀವನ ನಾ ಮಾಡ್ಕೋತೀನಿ ಅಂತ ಇದೆಯಲ್ಲ, ಇವರೆಲ್ಲ ಇಲ್ಲದೆ ಇದ್ರೆ ನಿನ್ ಜೀವನ ಆಗಿರೋದಾ? ಅವರ ಆಯಾ ಟೈಮ್ನಲ್ಲಿ ಬಂದು ಒಳನಾಟದಲ್ಲಿ ಇದ್ದು ನಿನಗೆ ಒಳ್ಳೆ ಇದರ ತಿಳಿವನ್ನ ಕೊಟ್ಟು, ಟೈಮ್ ಸರಿಯಾಗಿ ಊಟ ಕೊಟ್ಟು, ಊಟ ಬರೋಹಂಗೆ ಮಾಡಿ, ಇಷ್ಟೆಲ್ಲ ನಿನಗೆ ಸಹಕಾರ ಮಾಡಿಕೊಟ್ಟು ನಿನ್ ದಾರಿ ಮುಂದೆ ಹೋಗೋದಕ್ಕೆ ಮಾಡಿಕೊಟ್ಟಿದ್ರೆ ಒಂದು ಧನ್ಯತೆ ಬೇಡವಾ? ನಾನೇ ಮಾಡಿದ್ದು ಅಂತೀಯಲ್ಲ ನೀನು ಅಂತಾರೆ. ನಿನ್ನ ಜೀವಿತವೆಲ್ಲ ನಿನ್ನ ಕೈ ಮಾಳ್ಪೆ ಏಂ ಅನ್ಯ ಶಕ್ತಿಗಳೆನಿತೋ ಬೆರೆತಿರುವಲ್ಲಿ, ಎಷ್ಟು ಶಕ್ತಿಗಳು ಬೆರೆತಿದೆಯೋ ಅಲ್ಲಿ ಅನ್ನ ಬಿಡುವರು ತಿಳಿವ ನೀವರ್ ಒಡನಾಡುವರು ನಿನ್ನ ಬಾಳ್ಗೆ ಇವರಿರರೇ ಮಂಕುತಿಮ್ಮ, ಇವರೆಲ್ಲ ಇಲ್ವಾ? ಈ ಒಂದು ಗಾಳಿ ಗುಣ ಏನಿದೆ, ಭೂಗುಣ ಏನಿದೆ, ಸಸ್ಯ ಗುಣ ಏನಿದೆ, ನಾವು ತಿನ್ನೋ ಧಾನ್ಯ ಗುಣ ಏನಿದೆ, ಎಲ್ಲ ದೇಹಕ್ಕೆ ಬಂದು ಆ ತನು ಗುಣ ಮನಸ್ಸಿಗೆ ಬಂದು ಮನದ ಗುಣ ತನುವಿಂದ ಈ ತರ ಜನಗಳಲ್ಲಿ ವಿವಿಧವಾದ ಜನಗಳಿದ್ದಾರೆ ಸೃಷ್ಟಿನಲ್ಲಿ. ಇಷ್ಟಾದರೂ ಕೂಡ ಮಾನವತೆ ಅನ್ನೋದು, ಮನುಷ್ಯ ಅನ್ನೋದು, ಆ ಜನತೆ ಆ ಶತವಿದ್ರು ಮನುಷ್ಯ ಒಬ್ಬನೇನೆ, ಒಬ್ಬ ಜನತೆ ಶತ. ಅನಿಲ ಗುಣ ಭೂಗುಣಗಳಿಂ ಸಸ್ಯ ಧಾನ್ಯ ಗುಣ ತನುಗುಣಗಳಿಂ ಅನ್ನದಿಂ ತನುಗುಣಗಳನ್ನದಿಂ ಮನದ ಗುಣ ತನುವಿಂ ತನುಗುಣ ಅನ್ನದಿಂ ಮನದ ಗುಣ ತನುವಿಂ ಜನಪದ ವಿಧಂಗಳಿ ಇಂತಾಗಿರುವುದು ಸೃಷ್ಟಿನೇ ಮನು ಒಬ್ಬ ಜನತೆ ಶತ ಮಂಕುತಿಮ್ಮ. ಜನತೆ ಅನ್ನೋದು ಶತ ನೂರಾರು, ಆದರೆ ಮನು ಒಬ್ಬ. ಹೇಗೆ ನಿನಗನ್ಸುತ್ತೆ ನಾನೊಬ್ನೇ ಸ್ಪೆಷಲ್ ಅಂತ? ಓರ್ವ ನಾನೆಂದು ನೀನೆಂತು ತಿಳಿಯುವೆ ಜಗದಿ? ಹೇಗೆ ತಿಳ್ಕೊಳ್ತೀಯ? ನೂರ್ವರಣಗಿಹರು, ನಿನ್ನೊಳಗಡೆ ನೂರಾರು ಜನ ಅಡ್ಕೊಂಡಿದ್ದಾರೆ, ಬೇರೆ ಬೇರೆ ರೀತಿ ಪರಿಣಾಮಗಳನ್ನ ನಿನ್ನ ಮೇಲೆ ಬೀರಿದ್ದಾರೆ. ಅವರೆಲ್ಲ ಎಲ್ಲಿ ಹೋಗಿದ್ದಾರೆ? ಇಲ್ಲೇ ಇದ್ದಾರೆ, ನಿನ್ಗೆ ಅವಾಗವಾಗ ಎಚ್ಚರಿಸ್ತಾ ಇರ್ತಾರೆ, ನಿನ್ನ ಆತ್ಮಕೋಶದಲ್ಲೇ ಇದ್ದಾರೆ. ಎಷ್ಟೋ ಸತಿ ನಂಗೊಂದು ನಮ್ಮ ತಾಯಿ ಹೇಳಿದ್ದು, ಒಂದೊಂದು ಗಾದೆಗಳು ಬಂದಾಗ ಅವ್ರ ಧ್ವನಿನೇ ಕೇಳುತ್ತೆ. ಎಷ್ಟೋ ಜನ ಹೇಳ್ತಾರೆ, ಅಮ್ಮ ನಿಮ್ಮ ಧ್ವನಿನೇ ಕೇಳಿಸ್ತಾ ಇತ್ತು ಅಂತ. ಅವ್ರ ಕೋಶದಲ್ಲಿ ನಾನು ಹೊರಟೋಗಿದ್ದೀನಿ. ನೂರರ್ವಣ ಅಡಗಿರಲು ನಿನ್ನ ಕೋಶದಲ್ಲಿ. ನಿನ್ನ ಕೋಶದಲ್ಲಿ ಯಾರ್ಯಾರಿಲ್ಲ? ಪೂರ್ವಿಕರಿದ್ದಾರೆ, ನಿನ್ನ ಜೊತೆಯಲ್ಲಿದ್ದವರು, ಸ್ನೇಹಿತರು. ಇವತ್ತೂ ಆ ಸ್ನೇಹಿತರು ಇವತ್ತಿಲ್ಲ, ಆದರೂ ಅವ್ರ ಧ್ವನಿ ನನಗೆ ಮರ್ತಿಲ್ಲ, ಅವ್ರ ಜೊತೆ ಆಡಿದ್ ಮರ್ತಿಲ್ಲ, ಅವ್ರ ಜೊತೆ ಮಾತಾಡಿದ್ ಮರ್ತಿಲ್ಲ, ಅವ್ರ ಹತ್ರ ಇಸ್ಕೊಂಡಿದ್ ಮರ್ತಿಲ್ಲ, ಅವ್ರು ಕೊಟ್ಟಿದ್ ಮರ್ತಿಲ್ಲ. ಎಲ್ಲೋಗುತ್ತೆ? ಅವ್ರು ನನ್ನ ಜೊತೆನೇ ಇದ್ದಾರೆ. ಬಂಧುಗಳು, ಸಾಕಾರು, ಶತ್ರುಗಳು, ಸ್ನೇಹಿತರು ಎಲ್ಲ ಇದ್ದಾರೆ. ಸರ್ವರಿಂ ನಿನ್ನ ಗುಣ. ಇವತ್ತು ಒಂದೊಂದು ಅವ್ರು ಹೇಳಿದ ಜ್ಞಾಪಕ ಬರ್ತಾ ಇರುತ್ತೆ. ಒಂದ್ಸರಿ ಹೇಳಿರ್ತಾರೆ, ಈ ಬಣ್ಣ ನಿಂಗೆ ಚೆನ್ನಾಗಿಲ್ಲ ಹಾಕೋಬೇಡ ಅಂತ. ಅವ್ರಿಲ್ಲ ಇವತ್ತು. ಆ ಬಣ್ಣ ನೋಡಿದಾಗೆಲ್ಲ ಜ್ಞಾಪಕ ಬರುತ್ತೆ ನೋಡಿ. ಹೀಗೆ ನಾವು ಒಬ್ರೇ ಅಂತ ಅನ್ಕೊಳ್ಳೋದು ಬಹಳ ಅಜ್ಞಾನ, ಬಹಳ ತಪ್ಪು. ಇದು 100 ಜಡೆ ಕೋಲಾಟ. ಪ್ರತಿಯೊಂದು ತಿಳ್ಕೋಬೇಕು, ಹೇಗೆ ವಿಧಿ ಆಡಿಸ್ತಾ ಇದೆ. ನಮ್ಮ ಸುತ್ತಲೂ 100 ಜಡೆ ಕೋಲಾಟ ನಡೀತಾ ಇದೆ. ನಾವು ಅಲ್ಲಿಗೆ, ನಾವು ಇಲ್ಲಿಗೆ ಚಪ್ಪಾಳೆ ಹೊಡಿತಾನೆ ಇರಬೇಕು. ಅದು ಕೂಡ ದಾರ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲಲ್ಲಿ ಕರೆಕ್ಟಾಗಿ ಆ ಲೆಕ್ಕಾಚಾರ ತಿಳ್ಕೊಂಡು ಹೋಗ್ತಾ ಇದ್ರೆ ಅದು ಆಟ ವಿಧಿ ಜೊತೆಗೆ ನಾವು ಕೂಡ ಎಂಜಾಯ್ ಮಾಡ್ಬೋದು. ಇಲ್ಲದೆ ಗಂಟಾಗುತ್ತೆ, ತುಂಬ ಗೋಜಲಾಗತ್ತೆ, ಬಿಡಿಸ್ಕೊಳಕ್ಕಾಗಲ್ಲ, ಒದ್ದಾಡ್ತೀವಿ. ನಾವು ಕಟ್ಟಾಕೊಂಡ್ರೆ ಅವ್ರಿಗೂ ಕಟ್ಟಾಕಿಸ್ತೀವಿ, ನಾವು ಮಾಡಬಾರ್ದನ್ನ ಅವ್ರಿಗೂ ಮಾಡಿಸಲ್ಲ. ಹಾಗೆ ಎಲ್ಲ ಒದ್ದಾಡಿ ಜೀವನನ ಹಾಳು ಮಾಡ್ತೀವಿ.